ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಸದ್ಯಕ್ಕಿಲ್ಲ GBA ಚುನಾವಣೆ. ರಾಜ್ಯ ಸರ್ಕಾರಕ್ಕೆ 4 ತಿಂಗಳ ಕಾಲಾವಕಾಶ ಸಿಕ್ಕಿದೆ. ಈಗ ಮಾಡ್ಕೊಳ್ಳಿ ತಯಾರಿ. 4 ತಿಂಗಳು ಬರೋಬ್ಬರಿ ಟೈಮ್ ಸಿಕ್ಕಿರೋದೀಗ. ರಾಜ್ಯ ಸರ್ಕಾರದ ಅರ್ಜಿಯನ್ನ ಸುಪ್ರೀಂ ಪುರಸ್ಕರಿಸಿದೆ. ಈ ಮೊದಲು ಆಗಸ್ಟ್ ಅಂತ್ಯದೊಳಗೆ ಚುನಾವಣೆಗೆ ಸೂಚನೆ ಕೊಟ್ಟಿತ್ತು. ಚುನಾವಣೆ ಮುಂದೂಡಿಕೆಗೆ ಸುಪ್ರೀಂ ಮೆಟ್ಲೇರಿತ್ತು ಸರ್ಕಾರ. ಡಿಸೆಂಬರ್ 31ರವರೆಗೆ ಸಮಯ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿತ್ತು. ರಾಜ್ಯ ಸರ್ಕಾರದ ಮನವಿಯನ್ನು ಸುಪ್ರೀಂ ಕೋರ್ಟ್ ಈಗ ಪುರಸ್ಕರಿಸಿದೆ. ಇದು ರಾಜ್ಯ ಸರ್ಕಾರದ ಗೆಲುವು ಕೂಡ ಅಂತ ಹೇಳ್ಬೋದು. ಯಾಕಂದರೆ ಪದೇ ಪದೇ ಅವ್ರು ಹೇಳದಂಗೆ ಆಗ್ತಾ ಇದೆ. ಮತ್ತು ಸುಪ್ರೀಂ ಕೋರ್ಟ್ ಏನೋ ಇಲ್ಲಿ ಹಿಂದೆ ಮುಂದೆ ನೋಡದೆ ಆದೇಶವನ್ನು ಕೊಡ್ತಾ ಇಲ್ಲ. ಸಾಧಕ ಬಾಧಕ ಏನಿದೆ ಹೌದು, ವಾಸ್ತವಾಂಶ ಹಿಂಗೆ ಇದೆ. ಮತ್ತು ಇಲ್ಲಿ ಚುನಾವಣಾ ಆಯೋಗದ ಸಿಬ್ಬಂದಿ ಏನಿದ್ದಾರೆ ಅವರು ಅಲ್ಲಿ SIRಗೆ ಹೋಗಿದ್ದಾರೆ. ಈಗ ಅವ್ರಿಗೆ ನಡೆಸು ಅಂತಂದರೆ ಅದು ಆಗಲಿಕ್ಕಿಲ್ಲ. ಮತ್ತಲ್ಲಿ ಸಿಬ್ಬಂದಿಗಳು ಕೊರತೆ ಉಂಟಾಗುತ್ತೆ ಮತ್ತು ಸುಮ್ಮನೆ ಅದು ಗೊಂದಲಕ್ಕೀಡಾಗ್ಬೋದು ಅಂಥೇಳಿ ಅವರು ಕೂಡ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಬಟ್ ಒಂದು ಟೈಮಿಂಗ್ಸ್ ಇದು. ಮೊದಲು ನೋಡಿ ಜೂನ್ ತಿಂಗಳ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದರು ಸುಪ್ರೀಂ ಕೋರ್ಟು. ಆವಾಗ ಎದ್ನೋ ಬಿದ್ನೋ ಅಂಥೇಳಿ ಎಲ್ಲ ರಾಜಕೀಯ ಪಕ್ಷಗಳು ಭಾಳ ಸೀರಿಯಸ್ ಆಗಿ ತಗೊಂಡು ಕೆಲವೊಬ್ಬರೆಲ್ಲ ಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ಕೂಡ ಆರಂಭ ಮಾಡಿದರು. GBA ಆಕಾಂಕ್ಷಿಗಳು ಎಲ್ಲ ಪಕ್ಷದವರು. ಮತ್ತು ಆಗಸ್ಟು ಅಂತ ಹೇಳಿದರು. ಈಗ ಡಿಸೆಂಬರ್ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನಿರೀಕ್ಷೆ ಮಾಡಿದ್ವಿ ನಾವು, ಯಾಕಂದರೆ SIRಗೆ ಅಲ್ಲಿ ಚುನಾವಣಾ ಆಯೋಗ ಸಿಬ್ಬಂದಿ, ಸರ್ಕಾರಿ ಇಲಾಖೆ ಎಂಪ್ಲಾಯ್ಸ್ ಎಲ್ಲ ಅಲ್ಲಿ ಬ್ಯುಸಿ ಆಗಿರೋದ್ರಿಂದಾಗಿ ಅವಕಾಶ ಕೊಡ್ತಾರೆ ಅಂತ ಬಹುಶಃ ನಿರೀಕ್ಷೆ ಮಾಡಿದ್ವಿ. ಸೊ ಇದು ಟೈಮು ಕೂಡ ಸಿಕ್ಕಂಗಾಯಿತು ಅಂತ ಎಲ್ಲ ಪಕ್ಷಗಳಿಗೆ ತಯಾರಿಯನ್ನು ಮಾಡ್ಕೊಳ್ಳೋಕೆ. ಪ್ರಭು, ಈಗಾಗಲೇ ಸುದೀರ್ಘವಾದ ಸಮಯ ಎಲ್ಲಾ ಪಕ್ಷದವರಿಗೆ ಸಿಕ್ಕಿದೆ. ಯಾಕಂತಂದ್ರೆ ಹಲವು ವರ್ಷಗಳಿಂದ GBA ಚುನಾವಣೆ ಆಗೇ ಇಲ್ಲ. ಆಗ್ಬೇಕು ಅಂತೇಳಿ ಕೆಲ ಕಾರ್ಪೊರೇಟ್ಗಳಿಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದ್ರು. ಆದ್ರೆ ಕಾರಣಾಂತರಗಳಿಂದ ಬೇರೆ ಬೇರೆ ರೀಸನ್ಗಳನ್ನ ಕೊಟ್ಕೊಂಡು ಚುನಾವಣೆ ಮುಂದೂಡ್ತಾ ಹೋಗ್ಲಾಗ್ತಾ ಇತ್ತು. ಈಗ ಏನು ಆಗಸ್ಟ್ ಕೊನೆಯ ಒಳಗೆ, ಅಂದ್ರೆ ಮೊದಲು ಜೂನ್ ಒಳಗೆ ಆಗ್ಬೇಕು ಅಂತ ಇತ್ತು, ಕೊನೆಯ ಆಗಸ್ಟ್ ಅಂತ್ಯದ ಒಳಗೆ ಚುನಾವಣೆ ಆಗ್ಬೇಕು GBA ಅಂತ ಹೇಳಲಾಗಿತ್ತು. ಸೊ ಆದ್ರೆ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ ರಾಜ್ಯ ಸರ್ಕಾರ ಸೂಕ್ತವಾದ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ನೀಡಿರುವಂತದ್ದು. ಒಂದು ಕಡೆ SIRನ ಕೆಲಸ ನಡೀತಿದೆ, ಮತ್ತೊಂದು ಬೇರೆ ಬೇರೆ ಕೆಲಸಗಳು ನಡೀತಾರಿಂದ ಎಲ್ಲಾ ಬಹುತೇಕ ಚುನಾವಣಾ ಕೆಲಸಕ್ಕೆ ಬೇಕಾಗಿರುವಂತವ್ರು ಇಲ್ಲ ಅಧಿಕಾರಿಗಳು ಅದಕ್ಕೆ ಪ್ರಿಪರೇಷನ್ ಏನ್ ಮಾಡ್ಕೊಳ್ಬೇಕು, ಅದಕ್ಕೆ ಬೇಕಾಗಿದ್ದಂತವ್ರು ಎಲ್ಲರೂ ಕೂಡ ಬ್ಯುಸಿ ಇರುವ ಹಿನ್ನೆಲೆಯಲ್ಲಿ ಆಗಸ್ಟ್ ಅಂತ್ಯದ ಒಳಗಡೆ GBA ಚುನಾವಣೆಯನ್ನು ಮಾಡ್ಲಿಕ್ಕೆ ಆಗಲ್ಲ. ಅದ್ರ ಜೊತೆಗೆ GBA ಇತ್ತೀಚೆಗೆ ಏನು ವಿಸ್ತಾರ BBMP ಇಂದ GBA ಆಗಿ ಬದಲಾದ ನಂತರ ಒಂದಿಷ್ಟು ವಿಸ್ತರಣೆ ಆಗಿತ್ತು. ಸೊ ಅದ್ರದ್ದು ಸ್ವಲ್ಪ ಒಂದಿಷ್ಟು ಫೈನಾನ್ಷಿಯಲ್ ಕೂಡ ನೋಡ್ಕೊಳ್ಬೇಕಾಗತ್ತೆ. ಸೊ ಇವೆಲ್ಲಾ ಅಂಶಗಳನ್ನ ಇಟ್ಕೊಂಡು ನ್ಯಾಯಾಲಯಕ್ಕೆ ಮಾಹಿತಿಗಳನ್ನ ಕೊಟ್ಟಿದ್ರು. ಈಗ ಆಗಸ್ಟ್ ಒಳಗೆ ಮಾಡ್ಲಿಕ್ಕಾಗಲ್ಲ, ಒಂದಿಷ್ಟು ಸಮಯಾವಕಾಶವನ್ನ ಕೊಡಬೇಕು ಅಂತೇಳಿ ಕೋರಿದ್ರು. ರಾಜ್ಯ ಸರ್ಕಾರದ ಪರವಾಗಿ ಏನು ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಏನಿತ್ತು ಅಲ್ಲಿ ಕಪಿಲ್ ಸಿಬಲ್ ಅವರು ವಾದ ಮಂಡನೆಯನ್ನ ಮಾಡಿದ್ರು. ವಾದ ಮಂಡನೆ ಮಾಡಿ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ನೀಡಿದ್ರು. ಆ ಮಾಹಿತಿಯನ್ನ ಪರಿಗಣಿಸಿರುವಂತ ನ್ಯಾಯಾಲಯ ಈಗಾಗಲೇ ಇವರ ಮನವಿ ಏನಿದೆ ರಾಜ್ಯ ಸರ್ಕಾರದ್ದು, ಆ ಮನವಿಯನ್ನ ಪುರಸ್ಕರಿಸಿ ಡಿಸೆಂಬರ್ ಅಂತ್ಯದ ಒಳಗಡೆ ನೀವು ಚುನಾವಣೆಯನ್ನು ಮಾಡಬೇಕು, ಮತ್ತೆ ಯಾವುದೇ ಕಾರಣಗಳನ್ನ ಕೊಡಬಾರ್ದು ಅಂತಾನೂ ಕೂಡ ಸೂಚಿಸಿರುವಂತದ್ದು. ಹೀಗಾಗಿ ಪುನಃ ಅಂದ್ರೆ ಅಕ್ಸೆಪ್ಟ್ ಜುಲೈನ ಬಿಟ್ಟು ಇನ್ನು 5 ತಿಂಗಳ ಕಾಲ GBA ಚುನಾವಣೆಯನ್ನ ಮಾಡ್ಲಿಕ್ಕೆ ಸಮಯಾವಕಾಶ ಇರುವಂತದ್ದು. ಏನು ಆಗಸ್ಟ್ ಅಂತ್ಯದ ಒಳಗೆ ಎಲ್ಲರೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಅದಕ್ಕೆ ನೀಡಿರುವಂತ ಅಂಶಗಳನ್ನ ಗಣನೆ ಇಟ್ಕೊಂಡು ನ್ಯಾಯಾಲಯ 5 ತಿಂಗಳ ಕಾಲ, ಅಂದ್ರೆ ಆಗಸ್ಟ್ ಇಂದ ಆದ್ರೆ 4 ತಿಂಗಳ ಕಾಲ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಈ ವರ್ಷದ ಅಂತ್ಯದೊಳಗೆ 26ನ ಡಿಸೆಂಬರ್ನ ಕೊನೆಯ ದಿನಾಂಕದ ಒಳಗಡೆ ನೀವು GBA ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚಿಸಿರುವಂತದ್ದು. ಹೀಗಾಗಿ ಈ ಆಗಸ್ಟ್ ಅಂತ್ಯದ ಒಳಗೆ ಏನು ಚುನಾವಣೆ ಆಗುತ್ತೆ ಅಂತೇಳಿ ಸಾಕಷ್ಟು ಜನ ಏನ್ ನಿರೀಕ್ಷೆಯಲ್ಲಿದ್ರು ಅವರೆಲ್ಲರೂ ಕೂಡ ನಿರಾಸೆ ಆಗಿದೆ. ಮತ್ತೆ ಆಗಸ್ಟ್ ಅಂತ್ಯದ ಒಳಗೆ ಎಲ್ಲರೂ ಕೂಡ GBA ಚುನಾವಣೆಗೆ ಬೇಕಾದ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಸಿಕ್ಕಿರುವಂತದ್ದು. ಪ್ರಭು, ಸಂತೋಷ್, ಈಗ ಪ್ರತಿಪಕ್ಷಗಳು ಆರೋಪ ಮಾಡ್ತಿದ್ರು ಸರ್ಕಾರ ಬೇಕು ಅಂತಲೇ ಈ ರೀತಿ ಡಿಲೇ ಮಾಡ್ತಾ ಇದೆ, ಅವ್ರಿಗೆ ಈಗ ಚುನಾವಣೆ ನಡೆದ್ರೆ ಸೋಲುವ ಭೀತಿ ಇದೆ ಅಂತೇಳಿ. ಸಹಜವಾಗಿಯೇ ಈಗ ಮತ್ತೆ ಆ ಆರೋಪಗಳು ಮುಂದುವರಿಬಹುದು ಅಂತ. ಖಂಡಿತವಾಗಿ ಪ್ರಭು, ಏನಂತ ಹೇಳಿದ್ರೆ ಯಾವುದೇ ಒಂದು ಚುನಾವಣೆ ನಡಿಬೇಕಾದ್ರೆ ಆಡಳಿತಾರೂಢ ಪಕ್ಷ ಏನಿರುತ್ತೆ ಅದರ
ಪರವಾಗಿ ಅಂದ್ರೆ ಗೆಲುವನ್ನು ಸಾಧಿಸ್ಲಿಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ GBA ಚುನಾವಣೆಯನ್ನ ಮಾಡಿದ್ರೆ ಏನು ಬೆಂಗಳೂರು ಏನಿದೆ ಇಲ್ಲಿ ಬಹುತೇಕವಾಗಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ. ಬಿಜೆಪಿ ಈ ಅಧಿಕಾರಕ್ಕೆ ಬರ್ಬೋದು, ಅಂದ್ರೆ ಬಿಜೆಪಿ ಪರವಾಗಿ, ಅಂದ್ರೆ ಸಾಮಾನ್ಯವಾಗಿ ಇಂಥ ಸ್ಥಳೀಯ ಚುನಾವಣೆಗಳಿಗೆ ಪಕ್ಷ ಇರೋದಿಲ್ಲ, ಎಲ್ಲವೂ ಇಂಡಿಪೆಂಡೆಂಟ್. ಬಟ್ ಆದ್ರೆ ಒಂದೊಂದು ಪಕ್ಷದ ಜೊತೆ ಅಭ್ಯರ್ಥಿಗಳು ಗುರುತಿಸ್ಕೊಂಡಿರ್ತಾರೆ. ಸೊ ಅಲ್ಲಿ ಬಹುತೇಕವಾಗಿ ಎಲ್ಲ ಬಿಜೆಪಿ ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿದ್ದಂಥವ್ರಿಗೆ ಗೆಲುವಿನ ಸಾಧ್ಯತೆ ಹೆಚ್ಚಾಗಿತ್ತು, ಅವರೇ ಅಧಿಕಾರಕ್ಕೆ ಬರುವಂತ ಸಾಧ್ಯತೆಗಳಿರುತ್ತೆ. ಇದೇ ಕಾರಣಕ್ಕಾಗಿ ಚುನಾವಣೆಯನ್ನ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇಲ್ಲ, ವಿನಾಕಾರಣ ಮುಂದೂಡಿಕೆಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಗಳು ಕೂಡ ಇತ್ತು. ಆದ್ರೆ ನಿಖರವಾಗಿ ಇದೇ ಕಾರಣಕ್ಕೆ ಇಂಥ ಸೋಲುಗೋಸ್ಕರನ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಸರ್ಕಾರ ಕೂಡ ಅದಕ್ಕೆ ಸೂಕ್ತ ಕಾರಣಗಳನ್ನು ಕೊಟ್ಟಿರುವಂತದ್ದು, ಯಾವ ಕಾರಣಕ್ಕಾಗಿ ಚುನಾವಣೆ ಡಿಲೇ ಆಗ್ತಾ ಇದೆ ಅಂತ ಹೇಳಿ. ಹೀಗಾಗಿ ಆ ಅಂಶಗಳನ್ನ ನ್ಯಾಯಾಲಯ ಪರಿಗಣಿಸುತ್ತೆ. ಕೇವಲ ಆರೋಪ ಪ್ರತ್ಯಾರೋಪಗಳಿಂದ ಯಾವುದೇ ರೀತಿಯಾಗಿ ಆರ್ಗ್ಯುಮೆಂಟ್ಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದ್ರದ್ದು ಒಂದು ಅಂಶ ಅದು ಇರ್ಬೋದು, ಆದ್ರೆ ಅದಕ್ಕೆ ನಿಖರವಾದ ಕಾರಣಗಳು ಕೊಡಬೇಕಾಗುತ್ತೆ. ಕೇವಲ ಒಂದು ಅಂಶದಿಂದ ಚುನಾವಣೆಯನ್ನ ಮುಂದೂಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಹೀಗಾಗಿ ಇಲ್ಲಿ ಸೂಕ್ತವಾದ ರೀಸನ್ಗಳನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ. ಹಾಗಾಗಿ 4 ತಿಂಗಳ ಕಾಲ ಮುಂದೂಡಿಕೆ ಆಗಿರುವಂತದ್ದು. ಆದ್ರೆ ಇದು ಕೊನೆಯ ಅವಕಾಶ ಆಗಿರ್ತದೆ ರಾಜ್ಯ ಸರ್ಕಾರಕ್ಕೆ. ಈ ತಿಂಗಳ ಅಂದ್ರೆ ಈ ವರ್ಷದ ಅಂತ್ಯದ ಒಳಗೆ 26 ಏನಿದೆ, ಸೊ ಈ 2026 ಒಳಗಡೆ ನೀವು GBA ಚುನಾವಣೆಯನ್ನ ಮಾಡ್ಲೇಬೇಕು ಅಂತೇಳಿ ಸೂಚಿಸಿರುವಂತದ್ದು. ಹಾಗಾಗಿ GBA ಅಭ್ಯರ್ಥಿಗಳೇನಿದ್ರೆ ಎಲ್ರಿಗೂ ಕೂಡ ತಯಾರಿಯನ್ನು ಮಾಡ್ಕೊಳ್ಳಿಕ್ಕೆ, ಒಂದು ರೀತಿಯಲ್ಲಿ ಅಧಿಕೃತವಾಗಿ ಅವರು ಸಿದ್ಧತೆಯನ್ನು ನಡೆಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಲ್ಲಿ ಮಾಹಿತಿ ಸಿಕ್ಕಂತಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ಡಿಸೆಂಬರ್ 31ರವರೆಗೆ ಸಮಯ ಕೊಡಬೇಕು ಅಂತ ಸರ್ಕಾರ ಕೇಳಿಕೊಂಡಿತ್ತು. ಅದರ ಪ್ರಕಾರ ಈಗ ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಟ್ಟಿದೆ. ಅಂದರೆ GBA ಚುನಾವಣೆ ನೋಡಿ ಮುಂದೂಡಿಕೆ ಆಗ್ತಾನೆ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಸಾಧಕ ಬಾಧಕವನ್ನು ಗಮನಿಸಿತು ಮತ್ತು ಸರ್ಕಾರಿ ಪರ ವಕೀಲರೇನಿದ್ದಾರೆ ಕಪಿಲ್ ಸಿಬಲ್ ಅವರು ಸಮರ್ಥವಾಗಿ ವಾದ ಮಂಡಿಸಿದರು. ಈಗ ಸದ್ಯಕ್ಕೆ SIR ನಡೀತಾ ಇದೆ, ಅದರಲ್ಲೆಲ್ಲ ಬ್ಯುಸಿ ಆಗಿದ್ದಾರೆ. ಈಗ ಚುನಾವಣೆ ಅಧಿಕೃತವಾಗಿ ನೀವೇನಾದರೂ ಆಗಸ್ಟ್ನಲ್ಲೇ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿ ಸಿಬ್ಬಂದಿ ಕೊರತೆ ಆಗುತ್ತೆ. ಹಾಗಾಗಿಯೇ ಇದನ್ನು ಮುಂದೂಡಿಕೆ ಮಾಡೋದೇ ಸೂಕ್ತ ಅಂತೇಳಿ ಹೇಳಿದರು ಮತ್ತು ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಓಕೆ ಅಂತ ಹೇಳ್ತು. ಯಾಕಂದರೆ ಅಂಕಿಅಂಶಗಳನ್ನು ಕೂಡ ಅವರು ತೆಗೆದುಕೊಂಡು ಪರಿಶೀಲನೆ ಮಾಡಿದರು. ಯಾಕಂದರೆ ಬಹುತೇಕವಾಗಿ ಸರ್ಕಾರಿ ಇಲಾಖೆಗಳಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವಂಥ ನೌಕರರು ಅದರಲ್ಲಿ ಬ್ಯುಸಿ ಆಗಿದ್ದಾರಲ್ವ. ಈಗ ಅವ್ರನ್ನ ಮತ್ತೆ ಈ ಕಡೆ ಕರೆತಂದರೆ ಅಲ್ಲಿ ಮತ್ತೆ ಸಿಬ್ಬಂದಿಗಳ ಕೊರತೆ ಉಂಟಾಗುತ್ತೆ, ಅಡೆತಡೆಗಳು ಉಂಟಾಗ್ಬೋದು ಅಂಥೇಳಿ ಈಗ ಈ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ. ಮತ್ತು ಪ್ರತಿಪಕ್ಷಗಳು ಸಹಜವಾಗಿ ಆರೋಪವನ್ನು ಮಾಡ್ತವೆ. ಸರ್ಕಾರ ಈಗ ಕಳೆದ ಬಾರಿ ಕೂಡ ಹಾಗೆ ಅಂತು, ಜೂನ್ ಒಳಗಡೆ ಮಾಡಬೇಕು ಅಂದಾಗ ಇಲ್ಲ ನೆಕ್ಸ್ಟ್ ಏನೋ ಮತ್ತೆ ನಮಗೆ ತರಾತುರಿ ಆಗುತ್ತೆ, ಮತ್ತೆ ನಮಗೆ ಅವಕಾಶ ಮಾಡಿಕೊಡಿ ಅಂಥೇಳಿ. ಅದಾದಮೇಲೆ ಆಗಸ್ಟು ಅಂತ ಅಂದರು. ಆಗಸ್ಟ್ ಆದಮೇಲೆ ಈಗ ಡಿಸೆಂಬರು ಅಂತ ಬಂದರು. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ. ಕಳೆದ 6-7 ವರ್ಷ ಆಯಿತು, ಚುನಾವಣೆ ನಡೆದಿಲ್ಲ, ಕಾರ್ಪೊರೇಟರ್ ಇಲ್ಲ, ಜನರ ಕೆಲಸ ಆಗ್ತಾ ಇಲ್ಲ, ಅಧಿಕಾರಿಗಳೇ ಹೆಂಗೆ ಕೆಲಸ ಮಾಡಬೇಕಿಲ್ಲಿ. ಅದರಲ್ಲೂ 5 ಪಾಲಿಕೆಯಾಗಿ BBMP ಈಗ ಡಿವೈಡ್ ಆಗಿದೆ. ಖಂಡಿತವಾಗ್ಲೂ ಇಲ್ಲಿ ಕಾರ್ಪೊರೇಟರ್ ಬೇಕೇ ಬೇಕು. ಮುಂದಿನ ದಿನಗಳಲ್ಲಿ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಜನಸಾಮಾನ್ಯರು ಕೂಡ ಚೀತು ಅಂತ ಇದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗಬೇಕು ಅಂದರೆ ಚುನಾವಣೆ ನಡಿಬೇಕು ಅನ್ನುವಂಥ ಉದ್ದೇಶ ಅವರದ್ದು, ಅಂದರೆ ಅಭಿಪ್ರಾಯಗಳು ಆ ರೀತಿ ಬರ್ತಾ ಇತ್ತು. ಬಟ್ ಕಾಂಗ್ರೆಸ್ ಸರ್ಕಾರ ಈಗ ಸಮಯ ಸಿಗ್ತಾ ಇಲ್ಲ ನಮಗೆ ಅಂಥೇಳಿ ಪದೇ ಪದೇ ಮುಂದೂಡಿಕೆ ಮಾಡಬೇಕು ಅಂತ ಅರ್ಜಿನ ಹಾಕ್ತಾ ಇತ್ತು. ಬಟ್ ಅವ್ರಿಗೀಗ ಮೇಲುಗು ಅಂತ ಹೇಳ್ಬೋದು ರಾಜ್ಯ ಸರ್ಕಾರದ ಒಂದು ಅರ್ಜಿಗೆ. ಬಟ್ ಡಿಸೆಂಬರ್ ಒಳಗಡೆ ಇದು ಲಾಸ್ಟ್ ಚಾನ್ಸ್ ಅಂತ ಸುಪ್ರೀಂ ಕೋರ್ಟ್ ಕಡ ಖಂಡಿತವಾಗಿ ಹೇಳಿದೆ. ಮತ್ತು ನೆಕ್ಸ್ಟ್ ನೀವು ಮತ್ತೊಂದು ಅರ್ಜಿ ಹಾಕಂಗಿಲ್ಲ, ಅಲ್ಲಿ ಇನ್ನೊಂದೇನೋ ಬಂತು ಕಾರಣ ಕೊಡೋಂಗಿಲ್ಲ, ಬೇರೆ ನೆಪ ಹೇಳೋಂಗಿಲ್ಲ. ಡಿಸೆಂಬರ್ ಒಳಗಡೆ ಅಂದರೆ ಈ ವರ್ಷದ ಅಂದರೆ 2026 ಒಳಗಡೆ GBA ಚುನಾವಣೆಯನ್ನು ನೀವು ನಡೆಸಬೇಕು ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದೆ. ಹಾಗಾಗಿ ಇಲ್ಲಿ ಎಲ್ಲ ಪಕ್ಷಗಳಿಗೂ ಮತ್ತೆ ಕೆಲ ಸಮಯ ಅವಕಾಶ ಸಿಕ್ಕಂಗಾಗಿದೆ. ಎಲ್ಲ ಈಗೇನು ಆಕಾಂಕ್ಷಿಗಳು ತಯಾರಿ ಮಾಡ್ಕೊಳ್ತಿದ್ದಾರೆ, ಅವ್ರಿಗೆ ಸಮಯ ಸಿಕ್ಕಂಗಾಗುತ್ತೆ ಈಗ ಪ್ರಚಾರಕ್ಕೋಸ್ಕರ.